ನಮಸ್ತೆ. 3/12/2024 ಮಂಗಳವಾರ ಶುಕ್ಲ ಪಕ್ಷ. ಇವತ್ತು ದ್ವಿತೀಯ ಅನ್ನುವ ತಿಥಿ ಇದೆ. ಮಧ್ಯಾಹ್ನ 1:09:10 ಅಂದರೆ ಎರಡನೇ ತಿಥಿ. ಅದಾದ ನಂತರ ಮೂರನೇ ತಿಥಿ ತೃತೀಯ ಬರುತ್ತದೆ. ಇವತ್ತಿನ ನಕ್ಷತ್ರ ಮೂಲ ನಕ್ಷತ್ರ. ಮಧ್ಯಾಹ್ನ 4:41:33 ಮೂಲ ನಕ್ಷತ್ರವಿದೆ. ಇವತ್ತಿನ ಯೋಗ ನೋಡಿದ್ರೆ ವಾರ ಮಂಗಳವಾರ, ಅದು ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಅಮೃತ ರಾಜ ಸನ್ಮಾನವನ್ನು ಕೊಡುತ್ತದೆ. ಹಂಗಾಗಿ ದೋಷ ಕಡಿಮೆ ಮೂಲ ನಕ್ಷತ್ರವಾದರೂ. ಆ ನಂತರ ಅಂದರೆ ಸಂಜೆ 4:42 ಮೇಲೆ ಪೂರ್ವಾಷಾಢ ನಕ್ಷತ್ರ ಬರುತ್ತದೆ. ಕಾರ್ಯಸಿದ್ಧಿ, ಶರೀರ ಆರೋಗ್ಯ ಇದೆಲ್ಲ ಕೂಡಿ ಬರುವಂಥ ಒಳ್ಳೆಯ ದಿನ ಅಂತ ಹೇಳ್ಬೋದು. ಯಾಕೆಂತಂದರೆ ಮಂಗಳವಾರ ಅಂತಂದರೆ ಪ್ರತಿಯೊಬ್ಬರಿಗೂ ಭಯ, ಯಾವ ಕಾರ್ಯಗಳು ಮಾಡಬಾರ್ದು ಅಂತ. ಆದರೂ ನಾವಿಲ್ಲಿ ಏನು ನೋಡುತ್ತೀವಿ ಅಂತಂದರೆ, ಮಂಗಳವಾರಕ್ಕೆ ಅಧಿಪತಿಯಾದ ಗ್ರಹ ಕುಜಗ್ರಹ ಜಾತಕದಲ್ಲಿ ಯಾವ ರೀತಿಯಲ್ಲಿ ಕೂತಿರುತ್ತದೆ ಇದನ್ನು ನೋಡ್ಕೋಬೇಕು. ಕುಜಗ್ರಹ ಇವತ್ತಿನ ದಿನಕ್ಕೆ ಕೂತಿರುವಂಥ ರಾಶಿ ಅಂತ ಲೆಕ್ಕಕ್ಕೆ ತಗೊಂಡ್ರೆ ನೀಚ ರಾಶಿಯಲ್ಲಿ ಕೂತಿದೆ, ಅಂದರೆ ಕರ್ಕಾಟಕದಲ್ಲಿ. ಈ ಥರ ಕೂತಿರೋದ್ರಿಂದ ಸ್ವಲ್ಪ ಅದು ಎಫೆಕ್ಟ್ ಕೊಟ್ಟೇ ಕೊಡುತ್ತದೆ ಮೂಲ ನಕ್ಷತ್ರಕ್ಕೆ. ಅದು ಅಲ್ಲದೆ ಇವತ್ತು ಶುಕ್ರನು ಕುಂಡಲಿಯ ಪ್ರಕಾರ ಅಂದರೆ ಗ್ರಹಗತಿಗಳನ್ನು ನೋಡೋಕ್ಕೆ ಹೋದರೆ ಶುಭ ಸ್ಥಾನದಲ್ಲಿ ಇಲ್ಲ. ಶುಕ್ರ ಶಾಂತಿ ಮಾಡಬೇಕಾಗ್ತದೆ. ಯಾರ ಜಾತಕದಲ್ಲೆಲ್ಲ ಶುಕ್ರನು ಸರಿ ಇಲ್ಲ ಅಂತ ನಾವೇ ನಮ್ಮ ಕಸ್ಟಮರ್ ಕೇಳಿರ್ತೀವಿ, ಅವರೆಲ್ಲ ನೋಡ್ಕೊಳ್ಳಿ. ಮತ್ತು ಸ್ವಲ್ಪ ವಿಷಯ ತಿಳಿದವರು, ಅಂದರೆ ಶುಕ್ರನು ಪವರ್ ಆಗಿಲ್ಲ ಅಂತಂದರೆ ವೈವಾಹಿಕ ಜೀವನಕ್ಕೂ ಅಂತ. ಹಂಗಾಗಿ ಇವತ್ತು ಮಕ್ಕಳು ಹುಟ್ಟೋದು ಒಳ್ಳೆಯದ ಅಂತಂದರೆ ಕುಂಡಲಿಯ ಪ್ರಕಾರ ಇವತ್ತು ಒಳ್ಳೆಯದಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಹಂಗಾಗಿ ಮಕ್ಕಳು ಆಗೋದನ್ನು 1 ದಿನ 2 ದಿನ ಮುಂದಾಗ್ಬೋದು. ಆದರೂ ಡಾಕ್ಟ್ರ್ ಅಡ್ವೈಸ್ ಕೇಳ್ಕೊಳ್ಳಿ, ಮುಂದಾಕೋಕ್ಕಾಗುತ್ತಾ ಅಂತ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಹೋಗೋಣ. ಮಕ್ಕಳಾಗೋದು ಒಳ್ಳೆಯದಲ್ಲ ಅಂತಂದಿವಿ. ಆದರೂ ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳು ಅಂತಂದರೆ ಸೂರ್ಯೋದಯ 6:27, ಸೂರ್ಯ ಅಸ್ತಮನ ಸಂಜೆ 5:52. ಇವತ್ತು ಇರುವ ನಕ್ಷತ್ರಗಳಲ್ಲಿ ಮೂಲ ನಕ್ಷತ್ರ ರಾಕ್ಷಸಗಣ, ಪೂರ್ವಾಷಾಢ ನಕ್ಷತ್ರ ನೆಕ್ಸ್ಟ್ ಬರುತ್ತದೆ, ಅದು ಮಾನುಷೀಯ ಗಣ ಅಂದರೆ ಮನುಷ್ಯ ಗಣ ಅಂತ. ಇವತ್ತಿನ ರಾಶಿ ದಿನ ಪೂರ್ತಿ ಧನುಸ್ಸು ರಾಶಿ. ಇವತ್ತಿನ ಸಮಯದಲ್ಲಿ ನಕ್ಷತ್ರ ಪಾದಗಳನ್ನು ನೋಡಿಕೊಳ್ಳೋಣ. ಬೆಳಗ್ಗೆ 6:27 10:30 ಮೂಲ ನಕ್ಷತ್ರದ 3ನೇ ಪಾದ. ಅಲ್ಲಿಂದ ಸಂಜೆ 4:42 ಮೂಲ ನಕ್ಷತ್ರದ 4ನೇ ಪಾದ. ಇಷ್ಟಕ್ಕೆ ಮೂಲ ನಕ್ಷತ್ರವೇ ಮುಗಿಯುತ್ತದೆ. ನಂತರ ಪೂರ್ವಾಷಾಢ ನಕ್ಷತ್ರದ 1ನೇ ಪಾದ, ಅಂದರೆ ಸಂಜೆ 4:42 ಪ್ರಾರಂಭವಾಗಿ ರಾತ್ರಿ 10:52 ಪೂರ್ವಾಷಾಢ ನಕ್ಷತ್ರ 1ನೇ ಪಾದ. ಆ ನಂತರ ಖಂಡಿತವಾಗಿ ರಾತ್ರಿ ಅಂದರೆ ಲೇಟ್ ನೈಟ್ 3:01 ಪೂರ್ವಾಷಾಢ ನಕ್ಷತ್ರದ 2ನೇ ಪಾದ. ಆ ನಂತರ ಅಂದರೆ ಬೆಳಗಿನ ಜಾವ 5:01 ನಂತರ ಪೂರ್ವಾಷಾಢ ನಕ್ಷತ್ರದ 4ನೇ ಪಾದ, ಅಂದರೆ 3ನೇ ಪಾದ ಇವತ್ತು ಫುಲ್ ಇರುತ್ತದೆ, 4ನೇ ಪಾದ ನಾಳೆಯವರೆಗೆ ಇರುತ್ತದೆ. ಈ ರೀತಿ ಈ ದಿನದಲ್ಲಿ ನಕ್ಷತ್ರ ಪಾದಗಳನ್ನು ನೋಡ್ಕೊಳ್ಳಿ. ಜನರಲಾಗಿ ನೋಡುವಂಥದ್ದು ಅಭಿಜಿತ್ ಮುಹೂರ್ತ ಅಂತ ಬೇರೆ ಬೇರೆ ಮುಹೂರ್ತಗಳನ್ನ ನೋಡ್ತೀವಿ. ಆದರೆ ಅಭಿಜಿತ್ ಒಳ್ಳೆಯದಾಗುತ್ತದ ಅಂತಂದರೆ ಖಂಡಿತವಾಗಿಲ್ಲ. ಗುರು ಹೋರೆಂದ ತಕ್ಷಣ ಒಳ್ಳೆಯದಾಗುತ್ತಾ ಅಂತಂದರೆ ಆ ರೀತಿ ಇಲ್ಲ, ಅದೆಲ್ಲ ನೋಡಬೇಕು. ಉದಾಹರಣೆ ಇವತ್ತು ನೋಡೋಣ. ಒಂದೊಂದು ನಕ್ಷತ್ರ ಒಂದು ಒಳ್ಳೆಯ ಸಮಯ ಅಂತಂತಂದರು ಅದರಲ್ಲಿ ಕೆಟ್ಟ ಟೈಮ್ ಇರಬಾರ್ದು. ನಾವು ಯಾವಾಗಲೂ ಅದನ್ನೇ ಹುಡುಕ್ತೀವಿ. ಈಗ 100% ಕೆಟ್ಟೋದು ಅಂತ ಇರುವ ಸಮಯವನ್ನು ಫಸ್ಟ್ ನೋಡ್ಕೊಳ್ಳೋಣ. ಇವತ್ತಿನ ದಿನದಲ್ಲಿ 100% ಇರುವ ಸಮಯಗಳಲ್ಲಿ ವೃಶ್ಚಿಕ, ಈ ರಾಶಿ ಕುಜನ ಮನೆ, ಅಂಗಾರಕನ ಮನೆ ಅಂತೀವಿ. ಅಂಗಾರಕನು ಮನೆ ಹಂಗೆ ಅಂತಂದಾಗ ಅಂಗಾರಕನು ಅನ್ನುವ ಕುಜಗ್ರಹ ಶುಭ ಸ್ಥಾನದಲ್ಲಿ ಇದ್ದರೆ ಒಳ್ಳೆಯದು ಅಂತ ಇದರಲ್ಲಿ ಒಂದು ರೀತಿಯಲ್ಲಿ ನಾವು ಪ್ರಿಡಿಕ್ಟ್ ಮಾಡಬಹುದು. ಅದರಲ್ಲೂ ಕುಜನೇ ಮಂಗಳ ಅಂತ ಹೆಸರು. ಮಂಗಳ ಅನ್ನುವ ಅಂಗಾರಕ ಗ್ರಹ ಜಾತಕದಲ್ಲಿ ಶುಭ ಸ್ಥಾನದಲ್ಲಿ ಇದ್ದರೆ ಶುಭವನ್ನೇ ಕೊಟ್ಟುಬಿಡುತ್ತದೆ. ಇವತ್ತಿನ ದಿನಕ್ಕೆ ಕುಜನಿರೋದು 11ನೇ ಡಿಗ್ರಿ, ನಾಳೆ 12 ಡಿಗ್ರಿ ಮೇಲೆ ಹೋಗುತ್ತದೆ. ಇದು ಕರ್ಕಾಟಕ ರಾಶಿ, ಜಲರಾಶಿ, ಅದು ನೀಚ ಸ್ಥಾನ.
ಹಂಗಾಗಿ ಕುಜಗ್ರಹಕ್ಕೆ ಪೂಜೆ ಮಾಡುವವರು, ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡುವವರು ಕೂಡ ಮಾಡ್ಕೋಬೋದು. ಮತ್ತು ಇವತ್ತು ವೃಷಭ ರಾಶಿಗೆ ಚಂದ್ರಾಷ್ಟಮವಿದೆ. ಆದ್ದರಿಂದ ಸ್ವಲ್ಪ ಆ ರಾಶಿಯವರ ಗಮನ. ಜನರಲ್ ಆಗಿ 100% ವಿಷಯಗಳನ್ನ ನೋಡೋಣ. ಬೆಳಗ್ಗೆ 8:44ರಿಂದ 9:30ವರೆಗೂ ದುರ್ಮುಹೂರ್ತ. ಇದರಲ್ಲಿ ಯಾವುದನ್ನು ಪ್ರಾರಂಭ ಮಾಡಬೇಡಿ. ಈ ದುರ್ಮುಹೂರ್ತ ಇನ್ನೂ ಮುಗುದೇ ಇರಲ್ಲ, ಇಷ್ಟರಲ್ಲೇ ಯಮಕಂಡ ಕಾಲವು ಬಂದುಬಿಡುತ್ತದೆ, ಅಂದರೆ 9:18ಕ್ಕೆ. ಹಂಗಾಗಿ 9:30ವರೆಗೂ ದುರ್ಮುಹೂರ್ತ ಇದೆ. ಅದರಲ್ಲಿ ಯಮಕಂಡ ಕಾಲವು 9:18ರಿಂದ 9:30ವರೆಗೂ ಅಧಿಕವಾದ ದೋಷ ಬರುತ್ತದೆ. ಯಮಕಂಡ ಕಾಲ 9:18ರಿಂದ 10:44, ಮಧ್ಯಾಹ್ನ 1 ಗಂಟೆ 9 ನಿಮಿಷದಿಂದ 2:49ವರೆಗೂ ಮೃತ್ಯು ಪಂಚಕ. ಪ್ರಯಾಣಗಳಲ್ಲಿ ಗಮನ ಕೊಡಬೇಕು. ಮತ್ತು ರಾಹುಕಾಲ ಬರೋದು ಮಧ್ಯಾಹ್ನ 3 ಗಂಟೆ 1 ನಿಮಿಷದಿಂದ ಸಂಜೆ 4:26. ಇಷ್ಟರಲ್ಲೇ ಅಂತಂದರೆ ರಾಹುಕಾಲ ಪ್ರಾರಂಭವಾಗಿ 1 ನಿಮಿಷದಲ್ಲಿ, ಅಂದರೆ 3 ಗಂಟೆ 2 ನಿಮಿಷದಿಂದ 4:42ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವು ಸೇರಿಕೊಳ್ತದೆ. ಹಾಗಾಗಿ ಇವತ್ತು ಬರುವ ರಾಹುಕಾಲದಲ್ಲಿ 100% ಆಗಿ ದೋಷವಿದೆ. ಯಾಕೆಂದರೆ ನಕ್ಷತ್ರ ವಿಷಘಟಿಕಾ ಕಾಲವೂ ಇರೋದರಿಂದ ಇವತ್ತಿನ ನಕ್ಷತ್ರದವರು ಸ್ವಲ್ಪ ಪರಿಹಾರ ಮಾಡಿಕೊಳ್ಳುವಂಥದ್ದೇ ಉತ್ತಮ. ನಾವು ಫಸ್ಟೇ ಹೇಳಿದ್ವಿ, 2 ನಕ್ಷತ್ರ ಇವತ್ತು, 1 ನಕ್ಷತ್ರ ಮೂಲ ಸಂಜೆ 4:42ವರೆಗೆ ಇರೋದರಿಂದ ಖಂಡಿತ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಸ್ವಲ್ಪ ಗಮನ ಕೊಡಿ. ಮಾತುಕತೆಗಳಲ್ಲೂ ಕೂಡ ಯೋಚನೆ ಮಾಡಿ ಮಾತಾಡುವಂಥದ್ದು ಉತ್ತಮ. ಯಾಕೆಂತಂದರೆ ಎಲ್ಲವೂ ಸೇರುತ್ತದೆ ಅಂತ ಅಂದಿವೆ. ಆದ್ದರಿಂದ ಅದರಲ್ಲೂ ರಾಹುಕಾಲ, ನಕ್ಷತ್ರ ವಿಷಘಟಿಕಾ ಕಾಲ ಎರಡೂ ಕೂಡುವ ಈ ಸಮಯ ದೇವಿ ಪೂಜೆಯನ್ನು ಮಾಡೋದು ಉತ್ತಮ. ಸಂಜೆ 4:42 ಮೇಲೆ 6 ಗಂಟೆ 39 ನಿಮಿಷ ಸಂಜೆ, ಅಂದರೆ PM ವರೆಗೂ ಮೃತ್ಯು. ಆ ನಂತರ ರಾತ್ರಿ 9 ಗಂಟೆ 1 ನಿಮಿಷದಿಂದ 10:35ವರೆಗೂ ವಿಷಕಾಲ. ಇದು 100% ದೋಷ ಬರುವಂಥದ್ದು. ಏನು 100%, ಏನು 50% ಅಂತಂದರೆ, 100% ಅಂದರೆ ಇದರಲ್ಲಿ ಪರಿಹಾರಗಳು ಇಲ್ಲ ಅಂತ ಅರ್ಥ. ಮೃತ್ಯು ಪಂಚಕದಲ್ಲಿ ಮರಣ ಕಾಲದಲ್ಲಿ ಪರಿಹಾರ ಇಲ್ಲ, ಯಮಕಂಡ ಕಾಲಗಳಲ್ಲಿ ಪರಿಹಾರ ಇಲ್ಲ, ರಾಹು ಕಾಲದಲ್ಲಿ ಪರಿಹಾರ ಇಲ್ಲ, ನಕ್ಷತ್ರ ವಿಷಘಟಿಕಾ ಕಾಲದಲ್ಲಿ ಪರಿಹಾರ ಇಲ್ಲ. ಅಂದರೆ ಹಾಲನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಂದು 2 ದಿನ ಕೂಡ ಇರಬಹುದು, ಆದರೆ ತಂದು ಟೇಬಲ್ ಮೇಲೆ ಇಟ್ಬಿಟ್ರೆ ಒಂದು 2 ಅವರ್ ಆಗ್ಬಿಟ್ರೆ ಕೆಟ್ಟೋಗ್ಬಿಡ್ತದೆ. ಕೆಟ್ಟರೆ ಅಷ್ಟೇ ಮುಗಿದೋಯ್ತು ಅಂತ. ಆ ರೀತಿಯಾಗಿ ಈ 100%. ಮತ್ತು ಇನ್ನೂ ದೋಷಗಳಿದೆ, ಅದನ್ನೆಲ್ಲ ನಾವು ಹೇಳ್ತಾ ಇಲ್ಲ. ಯಾಕೆಂತಂದರೆ ಅದರಲ್ಲಿ ಪರಿಹಾರ ಮಾಡ್ಬೋದು. ಅಂದರೆ ಮಾಡೋಕ್ಕೆ ಹೋದಾಗ ನೀವು ಕೇಳ್ಕೊಂಡು ಮಾಡೋದೇ ಉತ್ತಮ. ಅದರಲ್ಲಿ ಕೇಳ್ಕೊಂಡು ಮಾಡಬೇಕು ಅಂತಂದರೆ ಏನು ಮಾಡಬೇಕು ಹಾಗೆ ಅಂತಂದರೆ ಕೆಲವು ವಿಷಯಗಳು ಬರುತ್ತೆ. ಚೋರ ಪಂಚಕ ಅಂತ ಬರುತ್ತದೆ. ಚೋರ ಪಂಚಕ ಬೆಳಗ್ಗೆ 7:27ರಿಂದ 9:34 ಅಂತ. ಈ ಸಮಯದಲ್ಲಿ ಏನಾದ್ರು ಮಾಡಬೇಕು ಅಂತಂದರೆ ನಾವು ಹೇಳಿದ್ವಿ 7:27ರಿಂದ 8:42ವರೆಗೂ ಶುಭವಾಗಿದೆ ಅಂತ. ಇದರಲ್ಲಿ ಸ್ವಲ್ಪ ದೋಷ ಕಾಲವೂ ಬರುತ್ತೆ, ಆದರೆ ಆ ಚೋರ ಪಂಚಕದಲ್ಲಿ ಪರಿಹಾರ ಮಾಡ್ಕೋಬೋದು. ಯಾರಿಗೆ ದೇವಸ್ಥಾನಕ್ಕೆ ಗಂಟೆ ಕೊಟ್ಟುಬಿಟ್ಟು ಮಾಡಬಹುದು ಅಂತ, ತುಂಬ ಶುಭ ಕಾರ್ಯಗಳಾದರೆ. ಆದರೆ ಇವತ್ತು ಮಂಗಳವಾರದಲ್ಲಿ ಸಾಮಾನ್ಯವಾಗಿ ಮಾಡೋದಿಲ್ಲ, ಆದ್ದರಿಂದ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಕೂಡ ಇಲ್ಲ. ಇದನ್ನು ನೋಡಿಕೊಂಡು ಕೇಳಿಕೊಂಡು ಮಾಡುವಂಥದ್ದೇ ಉತ್ತಮ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ, ಇವತ್ತಿನ ಶುಭ ಅಶುಭ ಸಮಯಗಳನ್ನ ಕೊಟ್ಟಿದ್ದೀವಿ. ಆಯಾ ಸಮಯಕ್ಕೆ ತಕ್ಕಂತೆ ನಿಮ್ಮ ಕಾರ್ಯಗಳನ್ನು ಮಾಡ್ಕೋಬೋದು. ಬೆಳಗಿನ ಜಾವ ಹೆಂಗಿದೆ ಅಂತ ನೋಡೋಕೆ ಹೋದರೆ, ಯಾಕೆಂತಂದರೆ ಪರಿಹಾರಗಳು ಇದೆಯಾ, ಸುಮಾರು ಸಂಜೆ 7:41ರಿಂದ ರಾತ್ರಿ 8:59ವರೆಗೂ ಶುಭವಾಗಿದೆ. ಅದೇ ಸಮಯದಲ್ಲಿ ಬೆಳಗಿನ ಜಾವಕ್ಕೆ ಬಂದರೆ ಸುಮಾರು 3 ಗಂಟೆ 4 ನಿಮಿಷ ಲೇಟ್ ನೈಟ್, ಅಂದರೆ ರಾತ್ರಿಯಿಂದ 5 ಗಂಟೆ 11 ನಿಮಿಷದವರೆಗೂ ಚೋರ ಪಂಚಕ ಅಂತಿದೆ. ಇದು ಏನು ದೊಡ್ಡ ವಿಷಯ ಅಲ್ಲ. ಹಂಗಾಗಿ ಮಂಗಳವಾರ ರಾತ್ರಿ ಎಲ್ಲ ಕಳೆದ ನಂತರ ಬೆಳಗಿನ ಜಾವ, ಅಂದರೆ ಬುಧವಾರಕ್ಕೆ ಸೇರುತ್ತದೆ. ಇದು ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೂ ನಾಳೆ ಹೆಂಗಿದೆ ಅಂತ ಸ್ವಲ್ಪ ನೋಡ್ಕೊಳ್ಳೋಣ. ಅಂದರೆ ನಾಳೆ ಅಂತಂದರೆ ಬುಧವಾರ ತೃತೀಯ ಇದೆ, ಶುಭವಾಗಿದೆ. ಶುಕ್ಲ ಪಕ್ಷವಿದೆ, ಶುಭವಾಗಿದೆ. ಪೂರ್ವಾಷಾಢ ನಕ್ಷತ್ರ ಸಂಜೆ 5:15 ಇದೆ, ಶುಭವಾಗಿದೆ. ಪೂರ್ವಾಷಾಢ ನಕ್ಷತ್ರ ಇರುವವರೆಗೂ ಸಂಜೆಯವರೆಗೂ ಅಮೃತ ಸಂಪತ್ತೆಲ್ಲ ಕೂಡಿ ಬರುತ್ತದೆ, ಶುಭವಾಗಿದೆ. ಉತ್ತರಾಷಾಢ ನಕ್ಷತ್ರ ಬರುತ್ತದೆ ಆಮೇಲೆ, ಅಂತಂದರೆ ಸಂಜೆ 5:15 ಮೇಲೆ.
ಅದು ಅಮೃತ ಇದೆ. ಸ್ವಲ್ಪ ಕ್ಷಯ ಅಂತ ಬರೋದರಿಂದ ಹಣಕಾಸು ವ್ಯವಹಾರ ಸಂಜೆಯ ಮೇಲೆ ಮಾಡೋದು ಬೇಡ, ಅಲ್ಲಿಯವರೆಗೂ ಓಕೆ ಅಂತ. ಹಂಗಾಗಿ ನಾಳೆ ವಿಷಯನ ನಾವು ನೋಡ್ಕೊಂಡಿವಿ. ಅಂದರೆ 4ನೇ ತಾರೀಕು ಬುಧವಾರ ಅಂತ ನೋಡಿದ್ವಿ. ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಖಂಡಿತವಾಗಿ ಅನುಕೂಲವಾಗುತ್ತದೆ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಈಗ ನಾವು ನೋಡುವಂಥದ್ದು ಇವತ್ತಿನ ನಕ್ಷತ್ರ ಪ್ರಕಾರ ಯಾವ್ಯಾವ ನಕ್ಷತ್ರದವರಿಗೆ ಶುಭವಾಗಿದೆ ಅಂತ ನೋಡೋದು. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಜನ್ಮತಾರೆ, ಖಂಡಿತ ಪೂಜೆ ಮಾಡಿಕೊಳ್ಳಿ. ಜನ್ಮತಾರೆ ಆಗಿರೋದರಿಂದ ಪಕ್ಷಿ ಪ್ರಾಣಿಗಳಿಗೆ ಮೇವಾಕೋದು ಉತ್ತಮ. ಸಂಜೆಯ ಮೇಲೆ ಶುಭವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಪರಮ ಮಿತ್ರ ತಾರೆ. ಸ್ವಲ್ಪ ಕಾರ್ಯಗಳಲ್ಲಿ ಅಡೆತಡೆ ಬರ್ಬೋದು, ಅದೇನು ಅಷ್ಟು ದೊಡ್ಡ ವಿಷಯಗಳಲ್ಲ. ಇದೆಲ್ಲ ಸಂಜೆಯವರೆಗೂ ಚೆನ್ನಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ ಮಿತ್ರಧಾರೆ, ಕಾರ್ಯಗಳಲ್ಲಿ ಅಡೆತಡೆ, ವಿಘ್ನವಿನಾಯಕನನ್ನು ಪೂಜೆ ಮಾಡಿಕೊಳ್ಳಿ. ಸಂಜೆ 4:42 ಮೇಲೆ ಪರಮ ಮಿತ್ರಧಾರೆ. ಹಂಗಾಗಿ ಇವತ್ತಿನ ದಿನಪೂರ್ತಿ ಶುಭವಾಗಿದೆ. ಸಂಜೆ ಒಳಗಡೆ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯನ ಮೇಂಟೈನ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಮಾಡುವಂಥದ್ದನ್ನು ಮಾಡಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ದಿನಪೂರ್ತಿ ಶುಭವಾಗಿದೆ. ಸ್ವಲ್ಪ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಂಡ್ರೆ ಆರೋಗ್ಯ ಶುಭವಾಗಿರುತ್ತದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ನಿಮಗೆ ಸಂಜೆಯ ಮೇಲೇ ಶುಭವಾಗಿ ಕಾಣುತ್ತದೆ. ಸಂಜೆ ಮೀಡಿಯಮು ಹಂಗಿಂತಂದರೂ ಕೂಡ ನಿಮ್ಮ ಮನೆಯಲ್ಲಿರುವ ಬೇರೆ ಬೇರೆ ನಕ್ಷತ್ರದವರು ಅವ್ರಿಗೆ ಹೆಂಗಿದೆ ಅಂತ ನಾವು ಕೊಟ್ಟಿರೋದ್ರಲ್ಲಿ ನೋಡಿಕೊಂಡು ಅದರ ಪ್ರಕಾರ ಅವರದರಲ್ಲಿ ಮಾಡಬಹುದು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಅನುಕೂಲವಿದೆ, ಇದು ಸಂಜೆಯವರೆಗೂ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಅನುಕೂಲ, ಸಂಜೆಯವರೆಗೂ ಶುಭಕರವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಸಂಜೆ 4:42 ಮೇಲೆ ಅನುಕೂಲವು, ಶರೀರ ಆರೋಗ್ಯವು ಎಲ್ಲ ರೀತಿಯಲ್ಲೂ ಶುಭಕರವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಕ್ಷೇಮವು ಸುಖವು ಎಲ್ಲವೂ ಕೂಡಿ ಬಂದಿರುವಂಥ ದಿನವಿದು. ಸಂಜೆಯವರೆಗೂ ಅಭಿವೃದ್ಧಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಆರೋಗ್ಯದಿಂದ ಹಿಡಿದು ಶತ್ರು ಕಾಟದವರೆಗೂ ನಮಗೂ ತೊಂದರೆ ಇಲ್ಲದೆ ಅನುಕೂಲಕರವಾಗಿದೆ ಸಂಜೆಯವರೆಗೂ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಸ್ವಲ್ಪ ಗಾಡಿಗಳಲ್ಲಿ ಹುಷಾರ್, ಯಾಕೆಂತಂದರೆ ಇವತ್ತು ವಿಪತ್ತಾರೆ. ಸಂಜೆಯ ಮೇಲೆ ಪರವಾಗಿಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಸಂಜೆಯವರೆಗೂ ದುಡ್ಡು ಹೆಚ್ಚು ವರಮಾನ ಉಂಟು, ಅದಕ್ಕಾದ ದಾರಿನ ಹುಡುಕ್ಬೋದು ನೀವು. ಶತ್ರು ಕಾಟವು ಇವತ್ತಿಲ್ಲ, ಅವ್ರಿಗೆ ಏನು ಮಾಡಿದ್ರು ಅವರಿಗೆ ಕೆಟ್ಟೋದಾಗುತ್ತದೆ. ಮಕಾ ನಕ್ಷತ್ರ ಸಿಂಹರಾಶಿ, ಸಂಜೆಯ ಮೇಲೆ ಶುಭಕರವಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಪರಮ ಮಿತ್ರಧಾರೆ ಓಕೆ ಶುಭವಾಗಿದೆ, ಇದು ಸಂಜೆಯವರೆಗೂ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ದಿನಪೂರ್ತಿ ಅನುಕೂಲ ಬರುವಂಥ ಸಮಯವಿದು. ಆದ್ದರಿಂದ ಈ ದಿನ ನಿಮಗೆ ಪರವಾಗಿಲ್ಲ, ಆದರೂ ವಾರ ನೋಡ್ಕೋಬೇಕು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ದಿನಪೂರ್ತಿ ಅಭಿವೃದ್ಧಿನೇ. ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಗಮನ ಕೊಟ್ಕೊಳ್ಳಿ, ಊಟ ತಿಂಡಿಯಲ್ಲೇ ಮೇಂಟೈನ್ ಮಾಡ್ಬೋದು. ಹಸ್ತ ನಕ್ಷತ್ರ ಕನ್ಯಾ ರಾಶಿ, 4:42 ಸಂಜೆಯ ಮೇಲೆ ಮಿತ್ರಧಾರೆ, ನಿಮ್ಮ ಕಾರ್ಯಗಳು ಜಯವಾಗೋದು ಆ ಸಮಯದಲ್ಲಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ 1 ಮತ್ತು 2ನೇ ಪಾದಗಳು, ಬೆಳಗ್ಗೆಯಿಂದ ಸಂಜೆ 4:42ವರೆಗೂ ಅಭಿವೃದ್ಧಿ, ಲಾಭ, ಅನುಕೂಲವಿದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಅನುಕೂಲ ಉಂಟು, ಲಾಭಗಳು ಇದೆ, ಇದು ಸಂಜೆಯವರೆಗೂ. ಸ್ವಾತಿ ನಕ್ಷತ್ರ ತುಲಾರಾಶಿ, ಸಂಜೆಯ ಮೇಲೇ ಶುಭವಾಗಿರೋದು, ಅಲ್ಲಿಯವರೆಗೂ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ನೋಡ್ಕೊಳ್ಳಿ, ಸಕ್ಸಸ್ ಆಗುತ್ತದೆ ಅಂತ ಗ್ಯಾರಂಟಿ ಗೊತ್ತಾದರೆ ಮಾತ್ರ ಇನ್ವೆಸ್ಟ್ ಮಾಡೋದು ಅಥವಾ ಕಾರ್ಯಗಳನ್ನ ಮುಂದುವರಿಸೋದು ಮಾಡಬೇಕು. ವಿಶಾಖ ನಕ್ಷತ್ರ ತುಲಾರಾಶಿ, ಆರೋಗ್ಯವು ಲಾಭವು ಕೂಡಿ ಬರುವಂಥ ದಿನವಿದು, ಇದು ಸಂಜೆಯವರೆಗೂ ಚೆನ್ನಾಗಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಆರೋಗ್ಯ ಉಂಟು, ಅದೇ ಸಮಯದಲ್ಲಿ ಹಣಕಾಸನ್ನು ಭದ್ರವಾಗಿಟ್ಕೊಳ್ಳಿ, ಯಾಕೆಂದರೆ ಧನಹಾನಿ ಅಂತ ಒಂದು ವಿಷಯ ಬರೋದರಿಂದ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತವಾಗಿ ಏಟು ಗಾಯಗಳು, ಆಸ್ಪತ್ರೆ ಖರ್ಚುಗಳು, ವೇಸ್ಟ್ ಖರ್ಚುಗಳು ಆಗುತ್ತದೆ ಸಂಜೆಯವರೆಗೂ, ಆಮೇಲೆ ಶುಭವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತು ಉಂಟು, ಸ್ವಲ್ಪ ಧನಹಾನಿ, ಅದರಿಂದ ಬರುವಂಥದನ್ನ ಅಥವಾ ಇರುವಂಥದನ್ನ ಭದ್ರವಾಗಿಟ್ಕೊಂಡ್ರೆ ಹುಷಾರಾಗಿರಬಹುದು. ಮೂಲ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿ ಸಂಜೆಯ ಮೇಲೆ ಶುಭವಾಗಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಜೆ 4:42ವರೆಗೂ ಮಿತ್ರರಿಂದ ಸಹಾಯ, ಗುರುಗಳ ಆಶೀರ್ವಾದದಿಂದ ಎಲ್ಲ ಕಾರ್ಯಗಳ ಅಭಿವೃದ್ಧಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಮಿತ್ರ ಪರಮ ಮಿತ್ರ ಅಂತ ಇರೋದರಿಂದ
ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ದಿನಪೂರ್ತಿ ಖಂಡಿತವಾಗಿ ಪರಮ ಮಿತ್ರಧಾರೆಯು ಕೂಡಿ ಬಂದಿದೆ. ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತದೆ ಅಷ್ಟೇ. ಶ್ರವಣ ನಕ್ಷತ್ರ ಮಕರ ರಾಶಿ. 4:42 ಮೇಲೆ ಮಿತ್ರಧಾರೆ ವ್ಯಯವೆಲ್ಲ ಕೂಡಿ ಬರುವ ದಿನವಿದು. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಸಾಧಕ ಧಾರೆ ಅಂದರೆ ಅನುಕೂಲವಿದೆ, ಸ್ವಲ್ಪ ವ್ಯಯವಿದೆ ಸಂಜೆ 4:42ವರೆಗೂ. ಧನಿಷ್ಠ ನಕ್ಷತ್ರ ಕುಂಭರಾಶಿ. ಅನುಕೂಲ ಉಂಟು, ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬರುತ್ತದೆ, ಸಂಜೆಯವರೆಗೂ ಚೆನ್ನಾಗಿದೆ. ಶತಭಿಷ ನಕ್ಷತ್ರ ಕುಂಭರಾಶಿ. ಸಂಜೆಯ ಮೇಲೇ ನಿಮಗೆ ಅನುಕೂಲ. ಅಲ್ಲಿಯವರೆಗೂ ಅಂತಂದರೆ ನಿಮ್ಮ ಮನೇಲಿ ಇರುವವರ ಬೇರೆಯವರ ಜಾತಕಗಳು ನೋಡಿಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. ಆರೋಗ್ಯ ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುವ ದಿನವಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 4ನೇ ಪಾದ. ಸಂಜೆಯವರೆಗೂ ಎಲ್ಲ ವಿಷಯದಲ್ಲೂ ಅನುಕೂಲಕರವಾಗಿದೆ. ಉತ್ತರ ಭಾದ್ರಪದ ನಕ್ಷತ್ರ 4 ಪಾದಗಳು ಮೀನರಾಶಿಯಲ್ಲಿ ಬರುತ್ತದೆ, ಸಂಜೆಯ ಮೇಲೆ ನಿಮಗೆ ಅನುಕೂಲವಾಗಿದೆ. ರೇವತಿ ನಕ್ಷತ್ರ ಮೀನರಾಶಿ. ಸಂಪತ್ತು ಉಂಟು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಉಂಟು. ಇದೆಲ್ಲ ಬೆಳಗ್ಗೆ ಸೂರ್ಯೋದಯದಿಂದ ಸಂಜೆ 4:42ವರೆಗೂ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.